ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಡೇ ಇನ್ ಮೈ ಲೈಫ್ ಮಾಡುವಂತ ಇದ್ದೀನಿ. ಬೇರೆ ಏನು ಇಲ್ಲ, ನಂದು ಜಸ್ಟ್ ನಾರ್ಮಲ್ ಡೇ ಹೆಂಗಿರುತ್ತೆ ಅಂತ ತೋರ್ಸಕ್ಕೆ. ಅಂಡ್ ತುಂಬಾ ದಿನದಿಂದ ನಾನು ವಿಡಿಯೋಸ್ ಏನು ಅಪ್ಲೋಡ್ ಮಾಡಿಲ್ಲಾಗಿತ್ತು. ತುಂಬಾ ಜನ ನನ್ನ ಹತ್ರ ಕೇಳಕ್ ಸ್ಟಾರ್ಟ್ ಮಾಡ್ತಾ ಇದ್ರು, ಇವಾಗ ಏನಾಯ್ತು, ಇವಾಗ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇಲ್ಲ ಅಂತೇಳಿ. ನನಗೆ ಬೇರೆ ಏನು ರೀಸನ್ ಇಲ್ಲ, ನಂದು ಅಸೈನ್ಮೆಂಟ್ಸ್ ನಡೀತಾ ಇದೆ ಇವಾಗ. ಸೊ ಅದ್ರ ಮೇಲೆ ನಾನು ಈ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬಾ ಯೂಟ್ಯೂಬರ್ಸ್ ಇಂದು ವಿಡಿಯೋಸ್ ನೋಡ್ಕೊಂಡ್ಬಿಟ್ಟೆ ಸ್ಟಾರ್ಟ್ ಮಾಡಿದ್ದು. ಅವ್ರದ್ದೆಲ್ಲ ವಿಡಿಯೋಸ್ ನೋಡುವಾಗ ನನ್ಗೆ ಅನಿಸ್ತು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ. ಬಟ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅವಾಗ ನನ್ಗೆ ಅನಿಸ್ತು ಇದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಅಂತ ಹೇಳಿ. ಏನಿಲ್ಲ, ಕಂಟೆಂಟ್ ಸಿಗೋದು ಮೇನ್ ಥಿಂಗು, ಅದು ತುಂಬಾನೇ ಕಷ್ಟ ಆಗಿರುತ್ತೆ. ಒಂದು ಕಂಟೆಂಟ್ ಇದ್ರೆ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದು. ನಾನು ಇವಾಗ ಮಧ್ಯಾಹ್ನ ಇದು ಪ್ಲಾನ್ ಮಾಡಿದ್ದು ಮಾಡು ಅಂತ ಹೇಳಿ. ಬೆಳಿಗ್ಗೆ ನಾನು ಯಾವುದೇ ರೀತಿ ವಿಡಿಯೋಸ್ ಏನು ತಗೊಳ್ಳಿಲ್ಲ. ಬೆಳಿಗ್ಗೆ ಇವಾಗ ಟೈಮಿಂಗ್ ಬಂದ್ಬಿಟ್ಟು 12:39 ಆಗಿದೆ. ಸೊ ಇನ್ನು ನಾನು 12:39 ಮೇಲ್ಗಡೆ ಏನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ. ನಾನು ದಿನ ಬೆಳಿಗ್ಗೆ ಎದ್ಬಿಟ್ಟು ಒಂದು ಕ್ರೀಮ್ ಅನ್ನ ಯೂಸ್ ಮಾಡ್ಕೊಳ್ತೀನಿ, ಅದು ಇದು ನೀವು ಅಂತ ಹೇಳಿ. ತುಂಬಾ ಖಾಲಿ ಆಯ್ತು, ಇದ್ರಲ್ಲಿ ಏನೂ ಇಲ್ಲ, ಹಾಫ್ಗೆ ಹಾಫ್ ಖಾಲಿ ಆಗಿದೆ. ಸ್ವಲ್ಪನೇ ಅಪ್ಲೈ ಮಾಡ್ತೀನಿ. ಇದು ದಿನ ಬೆಳಿಗ್ಗೆ ಮತ್ತೆ ರಾತ್ರಿ ಯೂಸ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಂದು ಡ್ರೈ ಸ್ಕಿನ್ನು. ಸೊ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾನು ಹಾಗೆ ನಾರ್ಮಲ್ ಆಗಿ ಬೇರೆ ಯಾವುದೇ ಕ್ರೀಮ್ ಯೂಸ್ ಮಾಡೋದಿಲ್ಲ, ಇದೊಂದೇ ಯೂಸ್ ಮಾಡ್ತೀನಿ. ಫಂಕ್ಷನ್ಸ್ ಎಲ್ಲ ಇರುವಾಗ ಮಾತ್ರ ಫೌಂಡೇಶನ್ ಅದನ್ನ ಹಚ್ತೀನಿ, ಇಲ್ಲಾಂದ್ರೆ ಬೇರೆ ಯಾವುದೇ ಕ್ರೀಮ್ ನನ್ನ ಹತ್ರ ಇಲ್ಲ, ಇದು ಮಾತ್ರ ಇದೆ. ನನ್ನ ಕೂದಲು ಯಾವಾಗ್ಲೂ ಹೀಗೆ ಇರುವುದಿಲ್ಲ ಆಯ್ತಾ, ನಾನು ಹಿಂಗೆ ಬಿಟ್ಟಿರುವುದಿಲ್ಲ. ನನಗೆ ಏನಂತ ಹೇಳಿದ್ರೆ ಇವಾಗ ವಿಡಿಯೋ ಬಿಗಿನಿಂಗ್ಗೆ ಹೀಗೆ ಬಿಟ್ಟಿದ್ದು ಅಷ್ಟೇ, ಇಲ್ಲಾಂದ್ರೆ ನಾನು ಕಟ್ತೀನಿ ದಿನ ಪೂರ್ತಿ ಫುಲ್ ಹಿಂಗಿರುತ್ತೆ. ಹೀಗೆ ಮೇಲೆ ಕಟ್ಕೊಳ್ತೀನಿ. ಸೊ ಇದು ಇಲ್ಲೇ ಫಿಕ್ಸ್ ಆಗಿರುತ್ತೆ. ನಾನಿವಾಗ ಮೇಲ್ಗಡೆ ಬಂದಿದ್ನಿ, ಹೀಗೆ ಸುಮ್ಮನೆ ಸ್ವಲ್ಪ ಇಲ್ಲಿ ಸ್ಪೆಂಡ್ ಮಾಡು ಅಂತ ಹೇಳಿ. ಏನಿಲ್ಲ, ಒಳ್ಳೆ ವೆದರು, ತುಂಬ ಚೆನ್ನಾಗಿದೆ. ಒಳಗೆ ಕೂತ್ಕೊಂಡು ಬೋರ್ ಹೊಡಿಯುತ್ತಲ್ಲ ಅಂತೇಳಿ ಮೇಲ್ಗಡೆ ಬಂದಿದ್ನಿ. ಎಲ್ಲರೂ ಮನೆ ಒಳಗಡೆನೆ ಕೂತ್ಕೊಳ್ತಾರೆ, ಇಲ್ಲಿ ಯಾರೂ ಹೊರಗೆ ಬರುವುದಿಲ್ಲ, ಮಾತಾಡೋಕ್ಕಾದ್ರೂ ಯಾರೂ ಹಾಗೆ ಸಿಗುವುದಿಲ್ಲ. ನನ್ನ ಹತ್ರ ಹೀಗೆ ಕೆಲವರು ಕೇಳಿದರು ಯೂಟ್ಯೂಬ್ ಚಾನಲೆಲ್ಲ ಹೇಗೆ ಸ್ಟಾರ್ಟ್ ಮಾಡಿದ್ರೆ ಅಂತೇಳಿ. ಏನೂ ಇಲ್ಲ, ನಮಗೆ ಜಿಮೇಲ್ ಅಕೌಂಟ್ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಒಂದು 10 ಮಿನಿಟ್ಸು ಆಗಿಲ್ಲ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು. ಏನಿಲ್ಲ, ನೋಡೋಕ್ಕೆ ಹೀಗೆ ಬಂದೆ, ಸುಮ್ಮನೆ ಸ್ವಲ್ಪ ಗಾಳಿ ತಗೊಳ್ಳು ಅಂತೇಳಿ. ಇವಾಗ ನಾನು ಹೋಗ್ತೀನಿ, ಮನೆಗೆ ಹೋಗ್ತೀನಿ, ಕೆಳಗೆ ಹೋಗ್ತೀನಿ. ಇವಾಗ ಊಟ ಮಾಡೋ ಟೈಮ್ ಆಯಿತು, ಊಟ ಮಾಡಬೇಕು. ಹಾಗೆ ಇವಾಗ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸ್ಪೆಷಲ್ ಅಂತ ಹೇಳಿದರೆ ಚಿಕನ್ ಕರಿ ಮತ್ತು ಕಪ್ಪ, ಕನ್ನಡದಲ್ಲಿ ಹೇಳೋದಾದ್ರೆ ಗೆಣಸು ಮತ್ತು ಚಿಕನ್ ಸಾರು. ಇದು ನಮ್ಮ ಅಣ್ಣನ ಮನೆಯಿಂದ ತಗೊಂಡು ಬಂದಿದ್ದು, ಅವ್ರು ನನಗೆ ಪ್ರೀತಿಯಿಂದ ಪ್ಯಾಕ್ ಮಾಡಿ ಕೊಟ್ಟಿದ್ದು. ನಾವು ನಿನ್ನೆ ಅಲ್ಲಿ ನಮ್ಮ ಅಣ್ಣನ ಮಗು ಬರ್ಡೇ ಇತ್ತು, ಸೊ ಅವ್ರ ಮನೇಲಿ ಕಪ್ಪ ಮತ್ತು ಚಿಕನ್ ಕರಿ ಮಾಡಿದ್ರು. ಆವಾಗ ಅವರು ನಮಗೆ ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅಕ್ಕ. ಹಾಗೆ ನಾನು ಅದು ಮಾತ್ರ ಇದೆ ಇವತ್ತು, ಮತ್ತು ಸ್ವಲ್ಪ ಅನ್ನ ಮಾಡಿದ್ನಿ, ಅದು ಕೂಡ ಇದು ಮುಗ್ದ ನಂತರ ಅದು ಊಟ ಮಾಡಬೇಕು. ಹಾಗೆ ತುಂಬ ಊಟ ಸಿಗ್ತಾ ಇದೆ ನನಗೆ, ಊಟ ಮಾಡಬೇಕು. ಊಟ ಆದ್ಮೇಲೆ ಕಾಣುವ. ಇವಾಗ ಊಟ ಮುಗಿಸ್ಕೊಂಡು ಬರೆಯೋಕ್ಕೆ ಕೂತ್ಕೊಂಡಿದ್ದೀನಿ. ಒಳ್ಳೆ ನಿದ್ರೆ ಬರ್ತಾ ಇದೆ ನನಗೆ, ಹೊಟ್ಟೆ ಫುಲ್ ಆಗಿದೆ.
ಊಟ ಆದಮೇಲೆ ಬರೀ ಕೂತ್ಕೊಳ್ಳೋ ಅಂದರೆ ತುಂಬಾ ಕಷ್ಟ. ಎನಿವೆ ಕಂಪ್ಲೀಟ್ ಮಾಡಬೇಕು, ತುಂಬ ಇದೆ ಬರೆಯೋಕ್ಕೆ. ಗೈಸ್ ನಾನು ಬರ್ದಿರೋದು ಇಲ್ಲಿವರೆಗೆ ಆಲ್ಮೋಸ್ಟ್ ತುಂಬ ಪೇಜಸ್ ಬರ್ತೀನಿ. ಕೌಂಟ್ ಇಲ್ಲಿ ನಂಬರು ಹಾಕ್ತೀನಿ ನಾನು. ನೋಡಿದ್ರೆ 29 ಪೇಜಸ್ ನಾನು ಬರ್ದಿದ್ದೀನಿ. ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಜಸ್ಟ್ ಹಿಂಗೆ ತೊಟ್ಟು ರ್ಯಾಂಡಮ್ ಆಗಿ ನನ್ನ ಪೇಜಸ್ ನೋಡಿದ್ರೆ. ಮತ್ತು ನಾನು ಸ್ಕೆಚ್ ಪೆನ್ ಯೂಸ್ ಮಾಡ್ತೀನಿ. ಸ್ಕೆಚ್ ಪೆನ್ ಸ್ಟಾರ್ಟಿಂಗ್ ಮಾತ್ರ ಒಂದು ಪೇಜಿಗೆ ಯೂಸ್ ಮಾಡಿದ್ದೀನಿ. ಹೀಗೆ ಇದು ಯಾಕೆ ನಾನು ಯೂಸ್ ಮಾಡಿದೆ ಅಂತ ಹೇಳಿದರೆ, ನಾನು A4 ಶೀಟಲ್ಲಲ್ವಾ ಬರೆಯೋದು. ಸೊ ನಾನು ಬರೆಯುವಾಗ ಮೇಲೆ ಕೆಳಗೆ ಹೋಗುತ್ತೆ. ಇಷ್ಟು ನಾನು ಮುಂಚೆ ಬರೆದು ಮುಗಿಸಿದ್ದು. ಇವಾಗ ನಾನು ಇಷ್ಟು ಪೇಜಸ್ ಅನ್ನ ಕಂಪ್ಲೀಟ್ ಮಾಡುವ ಅಂತ ಇದ್ದೀನಿ. ಅದರಲ್ಲಿ ಒಂದು ಅರೌಂಡ್ 20 ಪೇಜಸ್ ಇದೆ, ಬಟ್ ನಾನು ಬರೆಯೋದು 10 ಪೇಜಸ್ ಅಷ್ಟೇ. ದಿನಕ್ಕೆ ಒಂದು 10 ಪೇಜಸ್ ಮಾತ್ರ ಕಂಪ್ಲೀಟ್ ಮಾಡ್ತೀನಿ. A4 ಶೀಟ್ ಆಗಿರೋದ್ರಿಂದನೇ ಸ್ವಲ್ಪ ಕಷ್ಟ ಇರುತ್ತೆ ನನಗೆ. ನಾನು ಸ್ಕೂಲಿಂದ ಇಲ್ಲಿವರೆಗೆ ಹಾಗೆ ಬರೆದು ನನಗೆ ಪ್ರಾಕ್ಟೀಸ್ ಇಲ್ಲ. ಸೊ ಅದಕ್ಕೆ ನಾನು ಲೈನಿಂಗ್ ಪೇಪರ್ ಅನ್ನು ಯೂಸ್ ಮಾಡ್ತೀನಿ. 1 ಮಿನಿಟ್ ತೋರಿಸ್ತೀನಿ ಹೇಗೆ ಅಂತ ಹೇಳಿದ್ರೆ ನಿಮಗೂ ಸ್ವಲ್ಪ. ಇದು ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡ್ತಾರೆ, ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವರಿಗೆ A4 ಶೀಟಲ್ಲಿ ಬರೆಯೋಕ್ಕೆ ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಈ ಐಡಿಯಾನ ಯೂಸ್ ಮಾಡ್ಕೊಳ್ಬಹುದು. ನಾನಿವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಬರೆಯೋದು ನೀವು ಕಂಟಿನ್ಯೂಸ್ಲಿ ನೋಡ್ತಾ ಇದ್ರೆ ನಿಮಗೆ ಬೋರ್ ಹಿಡಿಯುತ್ತೆ. ಸೊ ನಿನ್ನೆ ನಾನು ಅಣ್ಣನ ಮನೆಗೆ ಹೋಗಿದ್ನಂತ ಹೇಳಿದ್ನಲ್ವಾ, ಅಲ್ಲಿ ಕೆಲವೊಂದು ವಿಡಿಯೋಸ್ ನಾನು ತಕೊಂಡಿದ್ದೆ. ಅದು ರೀಲ್ಸ್ಗೆ ಅಪ್ಡೇಟ್ ಮಾಡುವಂತ ಇದ್ದಿದ್ದೆ. ಅದು ರೀಲ್ಸ್ಗೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಿಯೂ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಆಗಿಯೂ. ಸೊ ನೀವು ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ, ಅಲ್ಲಿವರೆಗೆ ನಾನು ಬರಿತೀನಿ. ಹೋಗೋ ದಾರಿಯಲ್ಲಿ ನಾವು ಮಗುಗೆ ಏನಾದರೂ ತಕೊಂಡು ಹೋಗುವ ಅಂತ ಹೇಳಿ ನಾವು ಇವಾಗ ವಿಶಾಲ್ ಮಾರ್ಟನ್ನು ಹತ್ತಿದ್ವಿ. ಇಲ್ಲಿ ತುಂಬ ವೆರೈಟಿ ಆಗಿರೋ ಡಾಲ್ಸು, ಬ್ಯಾಗ್ಸು, ಅದೇ ರೀತಿ ತುಂಬ ಬಟ್ಟೆಗಳು ಅದೆಲ್ಲ ಇದ್ದಿತ್ತು. ನಾವು ಡಾಲ್ಸ್ ತಗೊಳ್ಳೋ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಣ್ಣನಿಗೆ 2 ಮಕ್ಕಳು, 2 ಜನದ ಬರ್ಡೇ ಹತ್ತತ್ರ ಬರುತ್ತೆ. ಒಬ್ಬರದು 13ನೇ ತಾರೀಕು, ಇನ್ನೊಬ್ಬರದು 23ನೇ ತಾರೀಕು. ಹಾಗೆ ನಾವು ಅವ್ರ ಮನೆ ಬಂದ ಕೂಡಲೇ ಮಕ್ಕಳಿಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ವಿ. ಇದು ನಾವು 2 ಡಾಲ್ ತಗೊಂಡಿದ್ವಿ. 2 ಡಾಲು ಸೇಮ್ ರೀತಿ ಇದೆ, ಬಟ್ ಕಲರ್ ಮಾತ್ರ ಚೇಂಜ್ ಇದೆ. ಕೇಕ್ ಕಟ್ ಮಾಡೋಕ್ಕೆ ಮಗು ಹೊಸ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೀಗೆ ವೇಟ್ ಮಾಡ್ತಾ ಇದ್ದಾಳೆ. ಮಗುವಿನ ಕೇಕ್ ಕಟ್ಟಿಂಗ್ ನಂತರ ನಾವೆಲ್ಲರೂ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ವಿ. ಊಟಕ್ಕೆ ಸ್ಪೆಷಲು ಕಪ್ಪ ಮತ್ತು ಚಿಕನ್ ಸಾರು. ಊಟ ಆದ ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ ನಂತರ ನಾವು ಅವ್ರ ಹತ್ರ ಬಾಯಿ ಹೇಳಿಬಿಟ್ಟು ಮನೆಗೆ ಆದಷ್ಟು ಬೇಗ ರೀಚ್ ಆದ್ವಿ. ಯಾವುದೇ ರೀತಿ ಟ್ರಾಫಿಕ್ ಕೂಡ ಅವಾಗಿಲ್ಲ. ನಾನು ಲೈಟ್ ಹಾಕಿಲ್ಲ, ರಿಂಗ್ ಲೈಟ್ ಪರ್ಚೇಸ್ ಮಾಡಿನಂತೆ ಹೇಳಿದ್ನಲ್ವಾ. ಸೊ ಅದರದೊಂದು ಬೆಳಕೆ ಜಾಸ್ತಿನೇ ಇದೆ, ಅದಕ್ಕೆ ಅದೇ ಸಾಕು ಅಂತೇಳಿ ನಾನು ಲೈಟ್ ಹಾಕಿಲ್ಲ. ನೀವು ಆ ವಿಡಿಯೋ ನೋಡಿದ್ರೆ ಅನ್ಕೊಳ್ತೀನಿ. ವಿಡಿಯೋದಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ ಕೆಲವೊಂದು ಅಂದರೆ ನಮ್ಮದು ಫುಲ್ ಇದು ಫೇಸ್ ಏನು ಅಲ್ಲಿ ಕಾಣಿಸ್ತಾ ಇಲ್ಲ. ಅಂದರೆ ಕೆಲವುದು ಆಫಲ್ಲಿ ತಲೆ ಎಲ್ಲ ಇದಾಗಿದೆ. ಅದು ಯಾಕೆ ಅಂತ ಹೇಳಿದರೆ ನಾನು ಅದು ರೀಲ್ಸಿಗಾಗಿ ನಾನು ತಗೊಂಡಿದ್ದು. ರೀಲ್ಸಿಗಾಗಿ ತಗೊಳ್ಳುವಾಗ ಏನಂತ ಹೇಳಿದರೆ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡುವಾಗ ರೀಲ್ಸ್ ಮತ್ತು ವಿಡಿಯೋಗೆ ಡಿಫ್ರೆನ್ಸ್. ರೀಲ್ಸ್ಗೆ ಮತ್ತು ವಿಡಿಯೋಸ್ಗೆ ಅಪ್ಲೋಡ್ ಮಾಡುವಾಗ ಡಿಫ್ರೆನ್ಸ್ ಇರುತ್ತೆ. ಅದು ಹೇಗೆ ಅಂತ ಹೇಳಿದರೆ ನನ್ನ ಹತ್ರ ಇವಾಗ ತೋರ್ಸೋಕ್ಕೆ ಹಳೆ ಫೋನ್ ಇಲ್ಲ. ಹಳೆ ಫೋನ್ದು ಅದು ಕವರ್ ಬ್ಯಾಕ್ ಕವರ್ ಇದೆ. ಸೊ ಅದರಿಂದ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಸೊ ರೀಲ್ಸ್ ಅಪ್ಲೋಡ್ ಮಾಡುವಾಗ 60 ಸೆಕೆಂಡ್ಸ್ ಅಷ್ಟೇ ಇರಬೇಕು ಆ ವಿಡಿಯೋ ಆದರೆ 10 ಮಿನಿಟ್ಸ್ ಇರಬೇಕು. 10 ಮಿನಿಟ್ಸ್ ಮೇಲ್ಗಡೆ ಇದ್ರೂ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 10 ಮಿನಿಟ್ಸ್ ಮೇಲ್ಗಡೆ ಇರುವಾಗ ನಮಗೆ ಅಡ್ವರ್ಟೈಸ್ಮೆಂಟ್ ಸಿಗುತ್ತೆ ನಮ್ದು ಒಂದು ವಿಡಿಯೋಗೆ. 10 ಮಿನಿಟ್ಸ್ ಒಳಗೇನೂ ಇರ್ಬೋದು, 5 ಮಿನಿಟ್ಸ್, 3 ಮಿನಿಟ್ಸ್, 1 ಮಿನಿಟಲ್ಲೂ ಮಾಡೋರು ಇರ್ತಾರೆ ವಿಡಿಯೋಸು. ಹಾಗೆ ಇರುವಾಗ ನಿಮಗೆ
ಏನಂತ ಹೇಳಿದ್ರೆ ವ್ಯೂಸು ಕಮ್ಮಿ ಆಗಿರುತ್ತೆ, ಅದೇ ರೀತಿ ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಸಿಗುವುದಿಲ್ಲ. ಅದೇ ರೀತಿ ಇವಾಗ 10 ಮಿನಿಟ್ಸ್ ಮೇಲ್ಗಡೆ ಇರುವಾಗ ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಬರುತ್ತೆ. ಹೀಗೆ ನೀವು ವಿಡಿಯೋ ಹಿಡಿತೀರಲ್ವಾ, ಈ ವಿಡಿಯೋನ ನೀವು ರೀಲ್ಸ್ಗೆ ಅಪ್ಲೋಡ್ ಮಾಡಬೇಕು. ಇದನ್ನು ಹೋಗಿ ನೀವು ವಿಡಿಯೋಸ್ಗೆ ಅಪ್ಲೋಡ್ ಮಾಡೋದಾಗಿದ್ರೆ ನಿಮ್ಗೆ ಲೈಕ್ ಯೂಟ್ಯೂಬ್ ಇಂದ ಯಾವುದೇ ರೀತಿ ಪೇಮೆಂಟ್ ಸಿಗುವುದಿಲ್ಲ. ಅದು ಲೈಕ್ ಮೊನಿಟೈಸ್ ಆಗುದಿಲ್ಲ ನಿಮ್ದು ಒಂದು ಯೂಟ್ಯೂಬ್ ಚಾನಲ್. ನಮ್ದೊಂದು ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗ್ಬೇಕಂದ್ರೆ ನಾವು ಫಸ್ಟ್ ಆಫ್ ಆಲ್ ವಿಡಿಯೋ ಆಗಿ ಅಪ್ಲೋಡ್ ಮಾಡಬೇಕು, ರೀಲ್ಸ್ ಆಗಿ ಅಪ್ಲೋಡ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಮ್ದೊಂದು ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗುತ್ತೆ, ಮತ್ತೆ ಲೈಕ್ ಯೂಟ್ಯೂಬ್ ಇಂದ ಪೇಮೆಂಟ್ಸ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಐಡಿಯಾ ಎಲ್ಲವರಿಗೂ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಗೊತ್ತಿರುವುದಿಲ್ಲ. ಅಂತವರಿಗೆ ನಾನು ಇದು ತಿಳಿಸ್ಕೊಟ್ಟಿದ್ದು. ಓಕೆನಾ? ಸೊ ಹೀಗಿರೋ ವಿಡಿಯೋನ ನೀವು ವಿಡಿಯೋಗೆ ಅಪ್ಲೋಡ್ ಮಾಡಬೇಕು, ಹೀಗಿರೋದನ್ನ ರೀಲ್ಸ್ಗೆ ಅಪ್ಲೋಡ್ ಮಾಡಬೇಕು. ಓಕೆನಾ? ಮತ್ತೆ ಏನು ಇಲ್ಲ ನನಗೆ ಹೇಳಕ್ಕೆ. ಇವಾಗ ಅರೌಂಡ್ 3 o'clock ಆಗಿದೆ. 3 o'clock ಇನ್ನು ಏನು ಇಲ್ಲ. ನಾನು ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ತೀನಿ, ಮತ್ತೆ ಬೆಳಗ್ಗೆಗೆ ನಂದು ಡ್ರೆಸ್ ವಾಷಿಂಗು ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀನಿ. ಊಟ ಆಯಿತು, ಮತ್ತೆ ಬರ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅರೌಂಡ್ 4 o'clock 4 to 5 o'clock ಹಾಗೆ ಬೇರೆ ಏನಾದ್ರು ನೋಡ್ಬೇಕು, ಬೇರೆ ಏನ್ ಮಾಡಕ್ಕಾಗುತ್ತಂತೇಳಿ. ನಂದೆಲ್ಲ ದಿನ ರೂಟೀನು ಹೀಗೆ ಇರುವುದಿಲ್ಲ. ಕೆಲವೊಂದು ದಿನ ನಂದು ರೂಟೀನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ನಾನು ವಿಡಿಯೋ ಮಾಡ್ಬೇಕಂತಾನೆ ಹೀಗೆ ಕುತ್ಕೊಂಡಿದ್ದು. ಮತ್ತೆ ನೋಡಿದ್ರೆ ಒಂದೊಳ್ಳೆ ಕಂಟೆಂಟ್ ಸಿಗ್ಬೇಕು ಗೈಸ್. ನನಗೆ ಯಾರಿಗಾದ್ರೂ ಏನಾದ್ರು ಕಂಟೆಂಟ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದೇ ರೀತಿ ಮಾಡ್ತೀನಿ. ಕುಕಿಂಗ್ ಬ್ಲಾಗ್ಸ್ ನಾನು ಮಾಡ್ಬೇಕಂತ ಇದ್ದೀನಿ. ಬೇರೆ ರೀತಿ ನೋಡಿದ್ರೆ ನಾನು ಹಾಗೆ ಹೊರಗೂ ಹೋಗುದಿಲ್ಲ. ಅಂದ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಹಾಗೆ ಕೆಲಸ ಆದ್ರೆ ಮನೆಗೆ, ಮನೆ ಆದ್ರೆ ಕೆಲಸ ಅಷ್ಟೇ. ಅದು ಬಿಟ್ಟು ಬೇರೆ ಔಟಿಂಗ್ ಎಲ್ಲ ಹೋಗುದಿಲ್ಲ. ಎಲ್ಲಾ ದಿನ ಹೋಗಕ್ ಆಗುದಿಲ್ಲ. ಯಾವಾಗಾದ್ರೂ ಅಪರೂಪ ಹೋಗಿದ್ರೆ ಅದನ್ನ ಅಪ್ಲೋಡ್ ಮಾಡ್ಕೊಂಡು. ಕೆಲವರು ಕಮೆಂಟ್ಸ್ ಹಾಕಕ್ಕೆ ಹಿಂಜರಿತಾರೆ. ಕಮೆಂಟ್ ಹಾಕಿದ್ರೆ ಅವ್ರು ನಮ್ಗೆ ರಿಪ್ಲೈ ಕೊಡ್ತಾರ, ಅಥವಾ ನಾನು ಕಮೆಂಟ್ ಹಾಕಿದ್ರೆ ಏನು ಅಂತ ಹೇಳಿ ಮುಜುಗರೆ ಪಡ್ತಾರೆ. ಅದು ಸ್ವಾಭಾವಿಕವಾಗಿಯೂ ನಡೆಯುತ್ತೆ. ಇವಾಗ ನಾನಾಗಿದ್ರು ಹಾಗೆ ಥಿಂಕ್ ಮಾಡ್ತೀನಿ. ಬಟ್ ಏನಂತ ಹೇಳಿದ್ರೆ, ನೀವು ಕಮೆಂಟ್ಸ್ ಹಾಕುವಾಗ್ಲೇ ನನಗೆ ಆ ಕಮೆಂಟ್ ಓದುವಾಗ ಒಂದು ಖುಷಿ ಇರುತ್ತೆ. ನಂದೊಂದು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ನಾನು ಹೇಳ್ತಾ ಇದ್ದೀನಿ. ನಿಮ್ದೊಂದು ಕಮೆಂಟ್ ತಿಳಿಸುವಾಗ ಅಲ್ಲಿ ನೀವು ಇವಾಗ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿ ಅದು ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನನಗೆ ತುಂಬಾ ಹ್ಯಾಪಿ ಆಗುತ್ತಲ್ವಾ. ಇನ್ ಕೇಸ್ ಏನಾದ್ರೂ ಮಿಸ್ಟೇಕ್ಸ್ ಬಂದಿರೋ ನನಗೆ ಅಲ್ಲೇ ಕಮೆಂಟ್ ಬಾಕ್ಸ್ ಅಲ್ಲೇ ತಿಳಿಸಿ. ನಾನು ಅದ್ರ ಪ್ರಕಾರನೇ ನಮ್ಗೆ ಗೊತ್ತಾಗುತ್ತಲ್ವಾ ಏನ್ ಮಿಸ್ಟೇಕ್ ಬಂದಿದೆ ವಿಡಿಯೋಸ್ ಅಲ್ಲಿ, ಓದಕ್ಕೆ ಆಗುತ್ತೆ. ಯಾರು ಏನು ಕಮೆಂಟ್ ಹಾಕಿಲ್ಲ, ಹಾಗೆ ನೀವು ನೋಡ್ಕೊಂಡು ಹೋಗಿದ್ರು ಕೂಡ ನಮ್ಗೆ ಏನು ಗೊತ್ತಾಗುದಿಲ್ಲ ನಮ್ ಮಿಸ್ಟೇಕ್ಸ್ ಏನಿದೆ ಅಂತ ಹೇಳಿ. ಕೆಲವರು ಕೇಳ್ಬೋದು, ಕೇಳಲ್ದೆ ಇಲ್ಲದಿದ್ರು ಕೂಡ ಅವ್ರ ಮನಸ್ಸಲ್ಲಿ ಹೀಗೆ ಗೆಸ್ ಮಾಡ್ತಾ ಇರ್ತಾರೆ, ಏನು ಯಾವ ಕೋರ್ಸ್ ಮೇಲ್ಗಡೆ ಇವ್ರ ಅಸೈನ್ಮೆಂಟ್ ಬರಿತಾ ಇದ್ದಾರೆ ಅಂತೇಳಿ. ನಾನು ಬರಿತಾ ಇರುವ ಅಸೈನ್ಮೆಂಟ್ ಕೋರ್ಸ್ ನಾನು ಇವಾಗ ತಿಳಿಸುವುದಿಲ್ಲ, ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಹಾಗೆ ಯಾರಿಗಾದ್ರೂ ಐಡಿಯಾ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಯಾವ ಕೋರ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇವಾಗ. ಮತ್ತೆ ನಾನು ಒಂದು ದಿನದಲ್ಲಿ 1 ಗಂಟೆ ಬೇರೆ ಕೆಲಸಕ್ಕೆ ಉಪಯೋಗಿಸ್ತೀನಿ. ನಿಮ್ಗೆ ಏನಾದ್ರೂ ಗೆಸ್ ಇದ್ರೆ ಅದು ಕೂಡ ತಿಳಿಸಿ ಕಾಮೆಂಟ್ ಬಾಕ್ಸ್ ಅಲ್ಲಿ, ನಾನು ಯಾವ ಕೆಲಸಕ್ಕೆ 1 ಗಂಟೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ. ಓಕೆನಾ? ಇನ್ನೊಂದು ಖುಷಿ ಕೊಡೋ ವಿಷಯ ಏನಂತ ಹೇಳಿದ್ರೆ, ನಂದು ವಿಡಿಯೋಸ್ ನೋಡೋರಲ್ಲಿ ಕೆಲವರು ಹೀಗೆ ಹೇಳಿದ್ದಾರೆ, ಒಳ್ಳೆ ವಿಡಿಯೋಸ್ ಆಗಿದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಹಾಗೆ ನಿಮ್ ಸಪೋರ್ಟಿಂಗ್ ಯಾವತ್ತೂ ಇರ್ಲಿ. ಇದು ನನ್ನ ಫಸ್ಟ್ ವಿಡಿಯೋ ಕನ್ನಡದಲ್ಲಿ ಮಾತಾಡಿದ್ದು. ರೀಲ್ಸ್ ಅಲ್ಲಿ ನಾನು ಒಂದು ರೀಲ್ಸ್ ಅಪ್ಡೇಟ್ ಮಾಡಿದ್ವಿ, ಬಟ್ ವಿಡಿಯೋ ಆಗಿ ಇದು ನನ್ನ ಫಸ್ಟ್ ವಿಡಿಯೋ ಕನ್ನಡದಲ್ಲಿ ಮಾತಾಡಿದ್ದು. ನನ್ನ ಕನ್ನಡದಲ್ಲಿ ಮಿಸ್ಟೇಕ್ಸ್ ಇದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನಾನಿನ್ನೂ ಕನ್ನಡದಲ್ಲಿ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಕನ್ನಡದವರು ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ರ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಾಡ್ತೀನಿ, ಅದೇ ರೀತಿ ರೀಲ್ಸ್ ಕೂಡ ಮಾಡ್ತೀನಿ.
ಮತ್ತೆ ನೀವು ದಯವಿಟ್ಟು ಕಮೆಂಟ್ ಮಾಡಿಲ್ಲ ಆದ್ರೆ ನನಗೆ ಒಂದು ಲೈಕ್ ಏನು ಗೊತ್ತೇ ಆಗುದಿಲ್ಲ ಹೇಗೆ ರಿಯಾಕ್ಷನ್ ಇರುತ್ತೆ ಅಂತೇಳಿ. ಕೆಲವರಿಗೆ ನನ್ನ ಕನ್ನಡ ಮಾತನ್ನು ಕೇಳುವುದಕ್ಕೆ ಕುತೂಹಲ ಇತ್ತು, ನಾನು ಹಾಗೆ ಈ ವಿಡಿಯೋ ಮಾಡಿದ್ದು. ಇನ್ನೂ ಏನೂ ಇಲ್ಲ, ನಾನು ಇನ್ನೂ ಏನು ಮಾಡಕ್ ಹೋಗ್ತಾ ಇಲ್ಲ ಮುಂದೆ. ಆಕ್ಚುಲಿ ಇದು ಡೇ ಇನ್ ಮೈ ಲೈಫ್ ಅಲ್ಲ ವಿಡಿಯೋ, ನಾನು ಅದು ಬೇರೆ ಒಂದು ದಿನ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ನನಗೆ ಗೊತ್ತಿದೆ ಇದು ಡೇ ಇನ್ ಮೈ ಲೈಫ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ, ದಯವಿಟ್ಟು ಕ್ಷಮಿಸಿ. ಇನ್ನು ನಾನೇನು ಮಾಡಕ್ ಹೋಗ್ತಾ ಇಲ್ಲ ಅಂದ್ರೆ ವಿಡಿಯೋಸ್ ಅಂದ್ರೆ ಈ ಒಂದು ಟೈಮ್ ಮುಗ್ದ ನಂತರ ನಾನು ಇನ್ನು ಏನು ಅಪ್ಲೋಡ್ ಮಾಡೋದಿಲ್ಲ, ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ಕನ್ನಡದಲ್ಲೇ ವಿಡಿಯೋಸ್ ಮಾಡಬೇಕಂತ ಆಸೆ ಪಡೋರು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಲಯಾಳಂ ಮಾತಾಡಿದರೆ ಚೆನ್ನಾಗಿರುತ್ತೆ ಅಥವಾ ಕನ್ನಡದಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನೀವು ತಿಳಿಸಿ, ನಾನು ಅದನ್ನು ಓದ್ತೀನಿ.